Hello, my dear students. Welcome to Benjamin Chemistry YouTube channel. Dear students, so today we'll discuss about unit number 9 coordination compounds. Previous year KCT questions solve ಮಾಡೋಣ. Dear students, ನಾನು ಎರಡು previous ವಿಡಿಯೋದಲ್ಲಿ ಕ್ವೆಶ್ಚನ್ಗಳನ್ನು ಸಾಲ್ವ್ ಮಾಡಿದ್ದೀನಿ and the remaining questions will be solved here. ಇಲ್ಲಿ remaining questionಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಹೌದಾ. and this is part 4 of this chapter. ಈ ಚಾಪ್ಟರ್ದು ಫೋರ್ತ್ ವಿಡಿಯೋ ಇದು ಹೌದಾ. ಮೀನ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋದು ವಿಡಿಯೋ ಇದು ಹೌದಾ. ಸೊ ಫಸ್ಟ್ ಪಾರ್ಟಲ್ಲಿ ಏನಾಗಿದೆ, ಒಂಚೂರು ಕ್ವಶನ್ಸ್ ಎಲ್ಲ ಏನಾಗಿದೆ ಅಂತಂದರೆ ಯು ಕ್ಯಾನ್ ವಾಚ್ ಅಪ್ ಟು 16th ಕ್ವಶನ್ ತನಕ ಅಲ್ಲಿ ವಾಚ್ ಮಾಡ್ಬೋದು ನೀವು ಹೌದಾ. ಸೊ ಆಫ್ಟರ್ 16th ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಲ್ಲಿ ತನಕ 16 ನೋಡಿ. ಅದರ ನೆಕ್ಸ್ಟ್ ಪಾರ್ಟಲ್ಲಿ 16 ಟು ರಿಮೈನಿಂಗ್ ಇದೆ ಹೌದಾ. ಸೊ ಈ ಪಾರ್ಟಲ್ಲಿ ರಿಮೈನಿಂಗನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ದ ಕ್ವಶನ್ ನಂಬರ್ 32. See, FeNO2 tries Cl3 and FeONO tries Cl3 shows it shows which type of isomerism. Dear students, can you see this NO2? This is also NO2. Hoda, this is nitrite to N, this is nitrite to O, or nitro N, nitro O. These two are M bidentate ligand. Wherever if you find M bidentate ligand ಇದ್ದರೆ ಡೆಫಿನೆಟ್ಲಿ ದಟ್ ಶೋಸ್ ಲಿಂಕೇಜ್ ಐಸೋಮೆರಿಸಮ್. ಡೆಫಿನೆಟ್ಲಿ ಅಲ್ಲಿ ಏನಿರುತ್ತೆ, ನಮಗೆ ಲಿಂಕೇಜ್ ಐಸೋಮೆರಿಸಮ್ ಇರುತ್ತೆ. ಲಿಂಕೇಜ್ ಐಸೋಮೆರಿಸಮ್. ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್? ಇದರಲ್ಲಿ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಯಾವುದು? ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್, ಸಿ ಅವರ್ ದ ಸಿರೀಸ್ ಸ್ಪೆಕ್ಟ್ರೋಕೆಮಿಕಲ್ ಸಿರೀಸ್ ಸ್ಟಾರ್ಟ್ ಫ್ರಮ್ CO. ಇಲ್ಲಿಂದ ಏನಾಗುತ್ತೆ, ನಮ್ಗೆ ಸ್ಪೆಕ್ಟ್ರೋಕೆಮಿಕಲ್ ಸಿರೀಸ್ ಸ್ಟಾರ್ಟ್ ಆಗುತ್ತೆ ಹೌದಾ. CO ಈಸ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್. CO ಏನಾಗುತ್ತೆ ನಮ್ಗೆ, ಇದು ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್. ನೆಕ್ಸ್ಟ್ ನೋಡಿ, ದ ಎಡಿಷನ್ ಆಫ್ ಎಕ್ಸಸ್ ಅಮೌಂಟ್ ಆಫ್ AgNO3 ಟು ಆನ್ ಅಕ್ವಸ್ ಸೊಲ್ಯೂಷನ್ ಆಫ್ 1 mole ಆಫ್ PdCl2 4 NH2 ಆಕ್ಚುಲಿ 4 NH3 ಇದು ಗಿವ್ಸ್ 2 moles ಆಫ್ AgCl. ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ 1 mole ಆಫ್ PdCl2 4 NH3 ಈ ಕಂಪೌಂಡ್ ಇದು. ಈ ಕಂಪೌಂಡ್ನವರು 1 mole ತೊಗೊಂಡ್ರೆ ಅವ್ರಿಗೆ ಏನು ಬರ್ತಾ ಇದೆ ಅಂತಂದರೆ 2 moles AgCl ಬರ್ತಾ ಇದೆ. ದೇ ಆರ್ ಗೆಟಿಂಗ್ 2 moles ಆಫ್ AgCl. 2 moles of AgCl. The conductivity of the solution corresponds to, ಅದರ ಕಂಡಕ್ಟಿವಿಟಿ ಯಾವ ಥರ ಇರುತ್ತೆ ಅಂತ ಕೇಳ್ತಾರೆ ಅವರು ಹೌದಾ. ಸೊ ಲೆಟ್ಸ್ ರೈಟ್. ಇಲ್ಲಿ ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಆ್ಯಡಿಂಗ್ ಎಕ್ಸೆಸ್ ಆಫ್ AgNO3. ಎಕ್ಸೆಸ್ ಆಫ್ AgNO3 ಆ್ಯಡ್ ಮಾಡ್ತಾ ಇದ್ದಾರೆ. ದೇ ಆರ್ ಆ್ಯಡಿಂಗ್ ದಿಸ್ ಟು PdNH3 4 times ಹೌದಾ. ಆಮೇಲೆ ಇಲ್ಲಿ ಕ್ಲೋರಿನ್ ಇದೆ, Cl ಇದೆ ಹೌದಾ. ಈ Cl ಕೋಆರ್ಡಿನೇಷನ್ ಸ್ಪೇರ್ ಒಳಗಡೆ ಇದೆಯೋ ಹೊರಗಡೆ ಇದೆಯೋ ಏನೂ ಗೊತ್ತಿಲ್ಲ ನಮಗೆ. ಇದೇ ಥರ ಬರ್ಕೊಂಬಿಡೋಣ, Cl2 ಬರೆಯೋಣ. ಜನರಲಿ ವಿಲ್ ರೈಟ್ ಹಿಯರ್ ಆ್ಯಂಡ್ ವಿ ಆರ್ ಗೆಟಿಂಗ್ 2 moles ಆಫ್ AgCl. ನನಗೆ ಏನು ಬರ್ತಾ ಇದೆ, 2 moles AgCl ಬರ್ತಾ ಇದೆ. ಇದನ್ನು ಎಕ್ಸಸ್ ಅಮೌಂಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಐ ಆಮ್ ಟೇಕಿಂಗ್ ಇಟ್ ಇನ್ 1 mole. ಇಫ್ ಐ ಟೇಕ್ 1 mole ಆಫ್ ದಿಸ್ ಕಂಪೌಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ 2 moles ಆಫ್ AgCl. ಇಲ್ಲಿ ಕ್ಲೋರಿನು 2 mole ಬರ್ತಾ ಇದೆ. ಹಂಗಂತಂದರೆ ಇಲ್ಲಿ ಏನಾಗ್ತಾಯಿದೆ, ನಮಗೆ 2 mole ಕ್ಲೋರಿನ್ ಬರಬೇಕಾ? ಸೊ 2 moles ಆರ್ ಕ್ಲೋರಿನ್ಸ್ ಆರ್ ಗಿವನ್ ಓನ್ಲಿ ವೆನ್ ಇಫ್ ದ ಕಂಪೌಂಡ್ ಇಸ್ ಲೈಕ್ ದಿಸ್. ಈ ಕಂಪೌಂಡಲ್ಲಿ 2 ಕ್ಲೋರಿನ್ಗಳು ಹೊರಗಡೆದ ಮಾತ್ರ ಈ ಥರ ಬರುತ್ತೆ. ಸೊ ದಿಸ್ ಈಸ್ ಅವರ್ ಕಂಪೌಂಡ್. ಇದೇ ನಮ್ದು ಈಗ ಕಂಪೌಂಡ್. ನಮ್ಮ ಕಂಪೌಂಡ್ ಏನಂತ ಯಾವ ಥರ ಇದೆ, ಈ ಥರ ಇದೆ ಹೌದಾ. ಏನಂತ ಬರಿಬೋದು ನಾವು ಇದನ್ನು? ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ MCl2 ಅಂತ ಕರಿಬೋದಾ. ಇಟ್ ಈಸ್ ಲೈಕ್ MCl2 ಟೈಪ್. M2 ಪ್ಲಸ್ 2 Cl ಮೈನಸ್ ಇರುತ್ತೆ ಹೌದಾ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಯಾವ ಟೈಪ್ ಎಲೆಕ್ಟ್ರೋಲೈಟ್ ನೋಡಿ. ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಅಕಾರ್ಡಿಂಗ್ ಟು ಡಿ-ಬ್ರೊಗ್ಲಿ ಲೋನ್ ಸಾಗರ್ ಇಕ್ವೇಷನ್ ನೆನಪಿದೆಯಾ? ಟೈಪ್ ಆಫ್ ಎಲೆಕ್ಟ್ರೋಲೈಟ್ ಹೇಳಬೇಕಾದ್ರೆ ಏನು ಹೇಳ್ತೀವಿ ನಾವು? ಸಿ ಚಾರ್ಜ್ ಆನ್ ಕ್ಯಾಟಯಾನ್, ಚಾರ್ಜ್ ಆನ್ ಕ್ಯಾಟಯಾನ್, ಚಾರ್ಜ್ ಆನ್ ಯಾನಯಾನ್, ಚಾರ್ಜ್ ಆನ್ ಯಾನಯಾನ್. ಇದೇನು ಮಾಡುತ್ತೆ, ಟೈಪನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಚಾರ್ಜ್ ಆನ್ ಕ್ಯಾಟಯಾನ್ ಎಷ್ಟಿದೆ, 2 ಇದೆ. ಚಾರ್ಜ್ ಆನ್ ಯಾನಯಾನ್ ಎಷ್ಟಿದೆ, 1 ಇದೆ. ಸೊ ಇಟ್ ಈಸ್ 2-1 ಟೈಪ್ ಎಲೆಕ್ಟ್ರೋಲೈಟ್. ಏನಿದು? 2-1 ಟೈಪ್ ಎಲೆಕ್ಟ್ರೋಲೈಟ್. 2-1 ಟೈಪ್ ಎಲೆಕ್ಟ್ರೋಲೈಟ್. ಸೊ 2-1 ಟೈಪ್ ಎಲೆಕ್ಟ್ರೋಲೈಟ್ ಅಥವಾ 1-2 ಟೈಪ್ ಎಲೆಕ್ಟ್ರೋಲೈಟ್ ಎರಡು ಸೇಮ್ ಅಲ್ವಾ ಹೌದಾ. ಸೊ ದಿಸ್ ಕರೆಸ್ಪಾಂಡ್ಸ್ ಟು 1-2 ಟೈಪ್ ಎಲೆಕ್ಟ್ರೋಲೈಟ್. ನೋಡಿ 2-1 ಟೈಪ್ ಆರ್ 1-2 ಟೈಪ್ ಎಲೆಕ್ಟ್ರೋಲೈಟ್. ಅವರು ಯಾವ ಥರ ಇದೆ ಅಂತ ಕೇಳ್ತಾ ಇಲ್ಲ, ಕರೆಸ್ಪಾಂಡ್ಸ್ ಟು, ಇಟ್ ಕರೆಸ್ಪಾಂಡ್ಸ್ ಟು 1-2 ಟೈಪ್ ಎಲೆಕ್ಟ್ರೋಲೈಟ್. 1-2 ಎಲೆಕ್ಟ್ರೋಲೈಟ್ ಇರುತ್ತೆ. ಅರ್ಥ ಆಯ್ತಾ ಇದು? ನೆಕ್ಸ್ಟ್, the formula of
ಪೆಂಟಾ ಅಕ್ವಾ ನೈಟ್ರೇಟೋ ಕ್ರೋಮಿಯಂ 3 ನೈಟ್ರೇಟ್. ನೋಡಿ, ಪೆಂಟಾ ಅಕ್ವಾ ನೈಟ್ರೇಟೋ ಕ್ರೋಮಿಯಂ 3 ನೈಟ್ರೇಟ್ ಈಸ್. ನೋಡಿ, ಪೆಂಟಾ ಅಕ್ವಾ ಅಂದ್ರೆ ಏನು? ವಾಟರ್ 5 ಇರುತ್ತಾ? ನೋಡಿ, ಇಲ್ಲಿ ವಾಟರ್ 6 ಇದೆ, ಇಲ್ಲಿ ವಾಟರ್ 6 ಇದೆ. ದೀಸ್ ಟು ಆರ್ ನಾಟ್ ಅವರ್ ಆನ್ಸರ್ಸ್. ಮುಗೀತು. ಇಲ್ಲಿ ವಾಟರ್ 5 ಇದೆ, ಇಲ್ಲಿ ವಾಟರ್ 5 ಇದೆ, ಚಾನ್ಸ್ ಇರ್ಬೋದು. ಹೌದಾ? ಕ್ರೋಮಿಯಮ್ 3 ಅಂತಿದೆ. ಎಲ್ಲಿ ಕ್ರೋಮಿಯಂ 3 ಸಿಗುತ್ತೆ ನೋಡ್ರಿ ನಮಗೆ? ಇದನ್ನು ಡಿಸೋಸಿಯೇಟ್ ಮಾಡಿದ್ರೆ ಇದು -1 ಇರುತ್ತೆ, ಇದೇನಾಗುತ್ತೆ -2 ಅಂತಂದರೆ ಏನಾಗುತ್ತೆ? ಇದು ಇಟ್ ವಿಲ್ ಬಿ +2. ಇದು NO3 -1 ಇರುತ್ತಾ? ಇದು +1 ಇರುತ್ತೆ. ಕ್ರೋಮಿಯಂ +3 ಎಲ್ಲಿ ಬರುತ್ತೆ ನೋಡಿ? ವಾಟರ್ 0 ಇದ್ರ ಚಾರ್ಜು, NO3 -1. ನೋಡಿ, x -1 ಈಸ್ ಈಕ್ವಲ್ಸ್ ಟು +2, x +3 ಆಯಿತು. ಇಲ್ಲಿ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ಕ್ರೋಮಿಯಮ್ದು ಎಕ್ಸ್ ಇದು -1 ಇರುತ್ತೆ, -1 +1. ಸೊ x ಎಷ್ಟಾಗುತ್ತೆ? +2 ಆಗುತ್ತೆ. ಹೌದಾ? ಸೊ ದಿಸ್ ಇಸ್ ಆಲ್ಸೋ ನಾಟ್ ಅವರ್ ಆನ್ಸರ್. 38 ಇದು ನಮ್ದು ಆನ್ಸರ್ ಆಗೋದಿಲ್ಲ. ಸೊ ನಮ್ಮ ಆನ್ಸರ್ ಏನು? ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ನೋಡಿ, ಶಾರ್ಟ್ಕಟಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಏನಾಯಿತು. ಆಪ್ಷನ್ ಸಿ ನಮ್ದು ಏನಾಯ್ತು? ಈಗ ಆನ್ಸರ್ ಆಯಿತು. ನೋಡಿ, ಇಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತು. ನೋಡಿ, ಕರೆಕ್ಟ್ ಇದೆ ಅಂತ ಚೆಕ್ ಮಾಡೋಣ. ಇನ್ನೊಂದು ಸರ್ತಿ ಕ್ರಾಸ್ ಚೆಕ್ ಮಾಡೋಣ. ಪೆಂಟಾ ಅಕ್ವಾ ನೈಟ್ರೇಟೋ ಕ್ರೋಮಿಯಂ 3 ನೈಟ್ರೇಟ್. ಹೌದಾ? ಸೊ ಇದ್ರ ಮೇಲೆ ಚಾರ್ಜ್ +2 ಸಲುವಾಗಿ ಇಲ್ಲಿ 2 ಬಂದಿರುತ್ತೆ ಅಷ್ಟೇ. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ದ ಕೋಆರ್ಡಿನೇಷನ್ ನಂಬರ್ ಆಫ್ ಐರನ್ ಆ್ಯಂಡ್ ಕೊಬಾಲ್ಟ್ ಇನ್ ದಿ ಕಾಂಪ್ಲೆಕ್ಸ್. ಇದರಲ್ಲಿ ಐರನ್ ಎಷ್ಟಿದೆ, ಇದರಲ್ಲಿ ಕೊಬಾಲ್ಟ್ದು ಎಷ್ಟಿದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಐರನ್ ಮತ್ತು ಕೊಬಾಲ್ಟ್ ರೆಸ್ಪೆಕ್ಟಿವ್ಲಿ. ನೋಡಿ, ಇದು C2O4 ಏನಿದು? ಬೈಡೆಂಟೇಟ್ ಲಿಗ್ಯಾಂಡ್. ಏನಿದು? ಬೈಡೆಂಟೇಟ್ ಲಿಗ್ಯಾಂಡ್. ಸೊ ಬೈಡೆಂಟೇಟ್ ಲಿಗ್ಯಾಂಡ್ಗೆ ಏನಿರುತ್ತೆ? ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಲಿಗ್ಯಾಂಡ್ ಇಂಟು 2 ಇರುತ್ತೆ. ನಂಬರ್ ಆಫ್ ಲಿಗ್ಯಾಂಡ್ ಇಂಟು 2. ಹೌದಾ? ಬೈಡೆಂಟೇಟ್ ಲಿಗ್ಯಾಂಡ್ಗೆ ಎಷ್ಟಿದೆ? ಇದು ಲಿಗ್ಯಾಂಡ್ ಇದು 3 ಇದೆ. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ಐರನ್ ಈಸ್ ಈಕ್ವಲ್ಸ್ ಟು, ಫಾರ್ ಐರನ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? ಇದು 3 × 2 ಎಷ್ಟಾಗುತ್ತೆ? ಇದು 6 ಇದೆ. ಕೋಆರ್ಡಿನೇಷನ್ ನಂಬರ್ ಎಷ್ಟಾಯ್ತು ಇದ್ರದ್ದು? 6. ಆಮೇಲೆ ಇದು ನೋಡಿ, SCN ಏನಿದೆ? ಒಂದು ಆ್ಯಕ್ಚುಲಿ ಬೈಡೆಂಟೇಟ್ ಲಿಗ್ಯಾಂಡ್, ಬೈಡೆಂಟೇಟ್. ಬಟ್ ಏನಾಗುತ್ತೆ ಅಂತಂದರೆ, one time it will donate only one donor atom. It will donate electron from only one donor atom. So one donor atom donate electron once. ಒಂದು ಸರ್ತಿಗೆ ಒಂದೇ ಡೋನರ್ ಅಟಮ್ ಏನು ಮಾಡ್ತದೆ? ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. ಸೊ ಇಟ್ ಬಿಹೇವ್ ಲೈಕ್ ಮೋನೋಡೆಂಟೇಟ್. ಯಾವ ಥರ ಬಿಹೇವ್ ಮಾಡುತ್ತೆ ಇದು? ಮೋನೋಡೆಂಟೇಟ್ ಥರ ಬಿಹೇವ್ ಮಾಡುತ್ತೆ. ಸೊ ಮೋನೋಡೆಂಟಿಗೆ ಏನಾಗುತ್ತೆ? ಇದು ಕೋಆರ್ಡಿನೇಷನ್ ನಂಬರ್ ಈಸ್ ಈಕ್ವಲ್ಸ್ ಟು 4 × 1 ಈಸ್ ಈಕ್ವಲ್ಸ್ ಟು 4. ಹೌದಾ? 6 and 4 ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಐರನ್ 6, ಕೊಬಾಲ್ಟ್ 4. ಹೌದಾ? The number of stereoisomers exhibited by this complex. Number of stereoisomers. ನೋಡಿ, ನಂಬರ್ ಆಫ್ ಸ್ಟೀರಿಯೋಐಸೋಮರ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಹೌದಾ? ಸೊ ನೋಡಿ, ಇದೇನಿದೆ? ಕೊಬಾಲ್ಟ್, ಹೌದಾ? Cl En. ಹೌದಾ? ದಿಸ್ ಈಸ್ ಒನ್ ಕಾಂಪ್ಲೆಕ್ಸ್. ಇನ್ನೊಂದು ಪಾಸಿಬಿಲಿಟಿ ಏನಿದೆ ನೋಡೋಣ ಇದರದ್ದು. CO ಈ ಥರ ಇದೆಯಾ? En ಇಲ್ಲಿ ಏನು ಬರುತ್ತೆ ನಮಗೆ? Cl ಬರುತ್ತೆ. Cl. ಹೌದಾ? ನೆಕ್ಸ್ಟ್ ದೇರ್ ಈಸ್ ಒನ್ ಮೋರ್ ಪಾಸಿಬಿಲಿಟಿ. CO ಹೌದಾ? ಸೊ ಏನಂತ ಬರಿಬೋದು ನಾವು ಇದನ್ನು? En Cl. ಓಕೆ ಸ್ಟೂಡೆಂಟ್ಸ್, ನೀವು ಏನಾದರೂ ಚೆಕ್ ಮಾಡಿದ್ರೆ ಇದನ್ನು ಬಿಟ್ಟು ಬೇರೆ ಪಾಸಿಬಿಲಿಟಿ ಇಲ್ಲವೇ ಇಲ್ಲ. ನೀವು ಏನಾದರೂ ಇದನ್ನು ಚೇಂಜ್ ಮಾಡೋಕ್ಕೆ ಹೋದರೆ ಯು ವಿಲ್ ಗೆಟ್ ಒನ್ ಅನದರ್ ಸೇಮ್ ಮಾಲಿಕ್ಯೂಲ್. ಇದೇನು ಬರುತ್ತೆ ನಿಮಗೆ? ಸ್ಟ್ರಕ್ಚರು ಸೇಮ್ ಬರುತ್ತೆ. ಹೌದಾ? ಸೊ ಮ್ಯಾಕ್ಸಿಮಲ್ ಯು ಕ್ಯಾನ್ ಹ್ಯಾವ್
3 ಸ್ಟೀರಿಯೋ ಐಸೋಮರ್ಸ್. ನಮಗೇನು ಬರುತ್ತೆ? 3 ಸ್ಟೀರಿಯೋ ಐಸೋಮರ್ಸ್ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಗಿವ್ ದಿ IUPAC ನೇಮ್ ಆಫ್ PTNS3 4 ಟೈಮ್ಸ್ PTCl4. ನೋಡಿ, ಇದನ್ನು ನಾವು ಫಸ್ಟು ಡಿಸೋಸಿಯೇಟ್ ಮಾಡಬೇಕು. ಇದನ್ನು ಇದೇನಿದೆ ಗೊತ್ತಾ? ಇದು PTNH3 4 ಟೈಮ್ಸ್ ಆ್ಯಂಡ್ PTCl4. ಓಕೆ, ಸೊ ಇದನ್ನು ಏನು ಮಾಡಬೇಕು? ನಾವು ಇದನ್ನು ಡಿಸೋಸಿಯೇಟ್ ಮಾಡಿದ್ರೆ ನೋಡಿ ಇದೇನು ಬರುತ್ತೆ ನಮಗೆ? ಇದು ಫಸ್ಟ್ ಇರೋದು ಕ್ಯಾಟಯಾನ್, ಸೆಕೆಂಡ್ ಇರೋದು ಏನದು? ಯಾನಯಾನ್. ಫಸ್ಟ್ ಇರೋದು ಕ್ಯಾಟಯಾನ್, ಸೆಕೆಂಡ್ ಇರೋದು ಯಾನಯಾನ್. ಹೌದಾ? ಸೊ ಇಲ್ಲೇನಿದೆ ಅಂದರೆ ಇದನ್ನು ನೀವು ಡಿಸೋಸಿಯೇಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ PTNH3 4 ಟೈಮ್ಸ್ 2+. ಇಲ್ಲಿ 2+ ಇದ್ರ ಮೇಲೆ ಇರುತ್ತೆ, 2- ಇರುತ್ತೆ. PTCl4 2-. ಹೌದಾ? ಸೊ ಇದ್ರ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ ನೋಡಿ ಇದ್ರದ್ದು? ಇಟ್ ವಿಲ್ ಬಿ +2. ಇಟ್ ಈಸ್ ಆಲ್ಸೋ +2. ಹೌದಾ? ಇದ್ರ ನೇಮ್ ಏನಾಗುತ್ತೆ? ಟೆಟ್ರಾ ಅಮೈನ್ ಪ್ಲಾಟಿನಮ್ 2. ಯಾವುದಿದೆ ನೋಡಿ? ಟೆಟ್ರಾ ಅಮೈನ್ ಪ್ಲಾಟಿನಮ್ 2. ಹೌದಾ? ಆಪ್ಷನ್ ಎ ಮತ್ತು ಆಪ್ಷನ್ ಸಿ ರಾಂಗ್ ಆಯ್ತಾ? ಟೆಟ್ರಾ ಅಮೈನ್ ಪ್ಲಾಟಿನೇಟ್ ಅಂತ ಇದೆ. ಪ್ಲಾಟಿನೇಟ್ ಅಂತ ಯಾವಾಗ ಕರಿಬೇಕು ನಾವು? ನೆಗೆಟಿವ್ ಲಿಗ್ಯಾಂಡ್ಗೆ. ಸೊ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಟೆಟ್ರಾ ಅಮೈನ್ ಪ್ಲಾಟಿನಮ್ 2 ಟೆಟ್ರಾ ಕ್ಲೋರೈಡೋ ಪ್ಲಾಟಿನೇಟ್ 2. ಸೊ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಡಿಯರ್ ಸ್ಟೂಡೆಂಟ್ಸ್, ನೋಡಿ ಆಲ್ರೆಡಿ ಹೇಳಿದ್ದೀನಿ ನಾನು ಈ ಟಾಪಿಕ್ದು ಸಿನಾಪ್ಸಿಸ್ ವಿಡಿಯೋನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ಫಸ್ಟ್ ವಿಡಿಯೋದಲ್ಲಿ ಮಾತ್ರ ಒಂಚೂರು ಡಿಸ್ಟರ್ಬೆನ್ಸ್ ಇದೆ. ಯು ಕ್ಯಾನ್ ವಾಚ್ ಓನ್ಲಿ ಅಪ್ ಟು 16 ಕ್ವಶನ್ ತನಕ ಅಲ್ಲಿ ವಾಚ್ ಮಾಡ್ಬೋದು. ದೆನ್ ಆಫ್ಟರ್ ಬೇರೆ ವಿಡಿಯೋ ಇದೆ. ಹೌದಾ? ಆ ವಿಡಿಯೋ ನಂತರ ಲಾಸ್ಟ್ ಕ್ವಶನ್ಗಳನ್ನ ಈ ವಿಡಿಯೋ ನೋಡಬೇಕು. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.